ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಒಂದು ಆರ್ಡರ್ ಮಾಡ್ತಿದ್ದಂಗೆ ಅವರು ಡೆಲಿವರಿ ಪಾರ್ಟ್ನರ್ ಬರ್ತಿದ್ದಂಗೆ ಅವ್ರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡೋಣ. ಇನ್ನೊಂದೇನಪ್ಪ ಅಂತಂದರೆ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ನಮ್ಮ ಮನೆ ಹತ್ರಕ್ಕೆ ಡೆಲಿವರಿ ಇಲ್ಲ. ಏನಕ್ಕೆ ಅಂತಂದರೆ ತುಂಬ ದೂರ ಇದೆ. ಏನಿಲ್ಲ ಅಂತಂದರೆ ಒಂದು 7.5 ಇಂದ 8 ಕಿಲೋಮೀಟ್ರ್ ಇದೆ. ತುಮಕೂರು ಬಸ್ ಸ್ಟ್ಯಾಂಡ್ ಹತ್ರ ಇರೋದು ಸ್ವಿಗ್ಗಿ ಇನ್ಸ್ಟಾಮಾರ್ಟ್. ಅದರಿಂದಾಗಿ ತುಂಬ ದೂರ ಇದೆ. ಈಗ ನಾವೇನು ಮಾಡಬೇಕು ಅಂತ ಅಂದರೆ ಬುಕ್ ಮಾಡಿಬಿಟ್ಟು ಹೋಗಬೇಕು. ಟೈಮ್ಗೆ ಅಲ್ಲಿಗೆ ಮ್ಯಾಚ್ ಆಗುತ್ತೆ. ನಾವು ಅಲ್ಲಿಗೆ ಹೋಗೋದಕ್ಕೆ ಜೊತೆಗೆ ಅವರು ಅಲ್ಲಿಗೆ ಬರೋಕ್ಕೆ. ಏನಿಲ್ಲ ಅಂತಂದ್ರೆ ಅವರು 4 ಕಿಲೋಮೀಟ್ರ್ ಬರಬೇಕಾಗುತ್ತೆ, ನಾನು ಒಂದು 4 ಕಿಲೋಮೀಟ್ರ್ ಆದರೆ ಅಲ್ಲಿಗೆ ಕರೆಕ್ಟಾಗಿ ಇಬ್ಬರು ಒಟ್ಟಿಗೆ ಬರ್ತೀವಿ. ಸೊ ಹೋಗಿ ಆರ್ಡರ್ನ ಇಸ್ಕೋಣ. ಫಸ್ಟು ಇಲ್ಲೇ ಬುಕ್ ಮಾಡಿಬಿಟ್ಟು ಹೋಗೋಣ. ನೋಡಿ ಇವಾಗ ಹೋಗಿದ್ದೀನಿ, ಗೋಕಾರ್ಟ್ ಕೊಡ್ತೀನಿ. ಐಟಮ್ ಕೂಡ ಆ್ಯಡ್ ಮಾಡಿರ್ತೀನಿ. ಒಂದು ಎರಡು ಐಟಮ್ ನನಗೆ ಏನು ಬೇಕೋ ಅದನ್ನು ಆ್ಯಡ್ ಮಾಡಿದ್ದೀನಿ. ಕ್ಯಾಶ್ ಆನ್ ಡೆಲಿವರಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಸೆಲೆಕ್ಟ್ ಮಾಡಿಕೊಂಡೆ. ಈಗ ಆರ್ಡರ್ ಕೂಡ ಪ್ಲೇಸ್ ಆಗಿದೆ. ನೋಡಿ ಆರ್ಡರ್ ಪ್ಲೇಸ್ ಆಯಿತು. ಅವರು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಾನು ಕೂಡ ಅಲ್ಲಿಗೆ ಹೋಗಬೇಕಾಗುತ್ತೆ. ನಾವು ಕೊಡ್ತೀನಿ. ಇನ್ನೊಂದೇನಪ್ಪ ಅಂತಂದರೆ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲೇ ಆಗಲಿ, ಬ್ಲಿಂಕಿಟಲ್ಲೇ ಆಗಲಿ, ಈಗ ಜೆಪ್ಟೋದಲ್ಲಿ ಕೊಡ್ತಾನಲ್ಲ ಆ ಥರ ಆಫರ್ಗಳನ್ನ ಕೊಡೋದೇ ಇಲ್ಲ. ಏನಕ್ಕೆ ಅಂತಂದರೆ ಇವರು ಮೇಯ್ನ್ ಬಿಸ್ನೆಸ್ ಬಂದು ಫುಡ್ಡು. ಅದರಿಂದಾಗಿ ಫುಡ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡ್ತಾರೆ ಅಷ್ಟೇ. ಬಟ್ ಜೆಪ್ಟೋದಂತ ಅದೇ ಮೇಯ್ನ್ ಬಿಸ್ನೆಸ್ ಅಲ್ವಾ, ಅದರಿಂದಾಗಿ ಒಳ್ಳೊಳ್ಳೆ ಆಫರ್ಗಳು ಕೊಡ್ತಾನೆ. ಆಲೇ ಬಂದು ಎಷ್ಟೊಂದು ದಿನ ಆಯಿತು. ಈಗಲೂ ಕೂಡ 50 ರೂಪಾಯಿ, 25 ರೂಪಾಯಿ, 30 ರೂಪಾಯಿ ಈ ಥರ ಕೊಡ್ತಾನೆ ಇರ್ತಾನೆ. 100 ರೂಪಾಯಿಗೆ 25 ರೂಪಾಯಿ ಮೈನಸ್ ಮಾಡ್ತಾರೆಲ್ಲ ಕೊಡ್ತಾ ಇರ್ತಾನೆ. ಬಟ್ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಏನಪ್ಪ ಅಂತಂದರೆ 300 ರೂಪಾಯಿ ಮೇಲ್ ಮಾಡಿದ್ರೆ 100 ರೂಪಾಯಿ ಡಿಸ್ಕೌಂಟ್ ಕೊಡ್ತಾನೆ. ಆಮೇಲೆ ಫ್ರೀ ಡೆಲಿವರಿಗೆ 100 ರೂಪಾಯಿ ಮೇಲ್ ಮಾಡಬೇಕು. ಫಸ್ಟ್ನೇ ಆರ್ಡರ್ ಬೇರೆ ಇದು. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಅಂದರೆ ಫಸ್ಟ್ನೇ ಆರ್ಡರಿಗೆ ಜೆಪ್ಟೋದಲ್ಲಿ 75 ರೂಪಾಯಿನ ಕೊಟ್ಟಿದ್ದ. ಅಂದರೆ ಇವರ ಕಂಪ್ನಿಯೆಲ್ಲ ಆಲ್ರೆಡಿ ಬೆಳೆದಿದೆ. ಅದರಿಂದಾಗಿ ಏನು ಮಾಡ್ತಾರೆ ಅಂತ ಅಂದರೆ ಯಾವುದಾದಂಥ ಆಫರ್ಗಳು ಕೊಡಲ್ಲ. ನಮ್ಮ ಶೋಯಿನಿ ಕೂಡ ಜೊತೆಗೆ ಬರ್ತೀನಿ ಅಂತ ಹೊರಟೈತೆ. ನಡೆಯಮ್ಮ ಹೋಗೋಣ ಬೇಗ. ಹಾಂ, ಟ್ರೈನಲ್ಲಿ ಹೋಗ್ತಾರಣ್ಣ. ಇವಾಗ ಹೋಗಿ ಬೈಕಲ್ಲಿ ತರೋಣ. ಫಸ್ಟ್ ಹೋಗಿ ಬೈಕಲ್ಲಿ ತರೋಣ. ಆಮೇಲೆ ಇನ್ನೊಂದು ದಿನ ಟ್ರೈನಲ್ಲೇ ಹೋಗಿ ಟ್ರೈನಲ್ಲೇ ಬುಕ್ ಮಾಡೋಣ, ಆಯಿತಾ? ಬಾ. ಬಸ್ಸಲ್ಲಿ ಗೈಸ್ ಬನ್ನಿ ಬೇಗ ಹೋಗೋಣ. ಏನಕ್ಕೆ ಅಂತ ಅಂದರೆ ಅವ್ರು ಬಂದು ಸುಮ್ಮನೆ ವೆಯ್ಟ್ ಮಾಡ್ತಾರೆ. ಅದಕ್ಕೆ ನಾನು ಒಂದು 4 ಕಿಲೋಮೀಟ್ರ್ ಹೋಗ್ಬೇಕಲ್ಲ, ಅದಕ್ಕೆ. ವೀಡಿಯೋ ಮಾಡೋದು ಬೇಡವಾ ಗೈಸ್? ಇದೇನಿದು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಈ ಥರ ಆರ್ಡರ್ ಕೊಡ್ತಾನೋ ಕೊಡಲ್ಲ ಅನ್ನೋದೇ ನನಗೆ ಡೌಟ್ ಆಗಿಬಿಟ್ಟಿದೆ. ಏನಕ್ಕೆ ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ತೋರಿಸಿದಾಗ 11 ನಿಮಿಷ ತೋರಿಸಿದ್ದು. 11 ನಿಮಿಷ ತೋರಿಸಿದಂಗೆ ಇನ್ನೇನು 11 ನಿಮಿಷ ಅಲ್ವ ಅಂತ ತೋರಿಸಿದ್ದು ಅಂತ ಬಂದೆ. ತಡ್ರಿ, ಯಾವುದೋ ಕಸ್ಟಮರ್ ಕೇರ್ ಅಂತ ಕಾಲ್ ಬೇರೆ ಬರ್ತಾ ಇದೆ, ನೋಡೋಣ. ಯಾವುದೋ ಸ್ಕ್ಯಾಮ್ ಕಾಲ್ ಬಂದಿದೆ. ಇನ್ನೊಂದು ನೋಡಿ, ಇವಾಗ 15 ನಿಮಿಷ ತೋರಿಸ್ತಾ ಇದ್ದಾನೆ. ಅವಲ್ಲಿಂದನೂ ಅಷ್ಟೇ 15 ನಿಮಿಷ, 19 ನಿಮಿಷ, 15 ನಿಮಿಷ, 19 ನಿಮಿಷ ಇದೇ ಥರ ತೋರಿಸ್ತಾ ಇದ್ದಾನೆ. ನಾನು ಬುಕ್ ಮಾಡಿರೋದು ನೋಡಿ 3:12ಕ್ಕೆ ನಾನು ಬುಕ್ ಮಾಡಿರೋದು. 3:12ಕ್ಕೆ ಬುಕ್ ಮಾಡೀನಿ. ಟೈಮ್ ಆದ ಬಂದು 3:25 ಆಗಿದೆ. ನಾನು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಹೆಂಗಿದ್ರು 11 ನಿಮಿಷ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದು ಕರೆಕ್ಟಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಇಲ್ಲಿ ನೋಡಿ ಆರ್ಡರ್ ಇಸ್ ಪ್ಯಾಕ್ಡನ್ನು ತೋರಿಸ್ತಾ ಇದೆ. ಯಾವುದೇ ಆದಂಥ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಇಲ್ವಾ? ತುಮಕೂರು ಸ್ವಿಗ್ಗಿ ತುಂಬ ಜನ ಮಾಡ್ತಾಯಿದ್ದಾರೆ. ಬಟ್ ನೋಡಿ ಏನಕ್ಕೆ ಆರ್ಡರ್ ಅಸೈನ್ ಆಗ್ತಾಯಿಲ್ಲ ಅವರಿಗೆ. ಆರ್ಡರ್ ಇಸ್ ಪ್ಯಾಕ್ಡ್ ಅಂತ ಬರ್ತಾಯಿದೆ. ಅವಾಗಿಂದ ನಾನು ಅಷ್ಟೇ 17 ನಿಮಿಷ ಈಗ 17 ನಿಮಿಷಕ್ಕೆ ಬಂದಿದೆ. ತಡ್ರಿ ನೋಡೋಣ ನೆಕ್ಸ್ಟ್ ಇವಾಗ ಮತ್ತೆ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಅಂತ ನೋಡೋಣ. ಇದೆಲ್ಲ ಮ್ಯಾಕಮ್ಮ ಬೇಡ, ನೋಡೋಣ ಏನಾಗುತ್ತೆ ಅಂತ. ನೋಡಿ ಫೈನಲಿ ಇವಾಗ ಡೆಲಿವರಿ ಪಾರ್ಟ್ನರ್ ಅಸೈನ್ ಆಗಿದ್ದಾರೆ. TG ಶ್ರೀನಿವಾಸನ್ ಅವ್ರು ನಮಗೆ ಇವಾಗ ಅಸೈನ್ ಆಗಿದ್ದಾರೆ. ಇನ್ನು 7 ನಿಮಿಷದಲ್ಲಿ ಆರ್ಡರು ಬರುತ್ತೆ ಅಂತ ಕೂಡ ಇವಾಗ ತೋರಿಸ್ತಾ ಇದೆ. ಇನ್ನೊಂದು ಸುಮ್ಮನೆ ತೋರಿಸ್ತಾರೆ ಸ್ವಿಗ್ಗಿಲೆಲ್ಲ. ಏನಪ್ಪ ಅಂತಂದರೆ 11 ನಿಮಿಷ ಅಂತ ಏನಕ್ಕೆ ತೋರಿಸ್ಬೇಕಾಯ್ತು? ಅವಾಗಲೇ ಎಷ್ಟು ನಿಮಿಷ ಆಗುತ್ತೋ ಅಷ್ಟು ನಿಮಿಷ ಕರೆಕ್ಟಾಗಿ ಅವರು ತೋರಿಸ್ಬೇಕಾಯ್ತು. ಬಟ್ ನೋಡಿ 11 ನಿಮಿಷ ಅಂತ ತೋರಿಸಿದ್ರು. ಬಂದು ನಮ್ಮ ಬೋರ್ಡನ್ನು ಬೇರೆ ಕರ್ಕೊಂಬಂದು ಇವಾಗ ವೆಯ್ಟ್ ಬೇರೆ ಮಾಡ್ದಂಗೆ ಆಯ್ತು. ಇವಾಗ ನೋಡಿ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ಇನ್ನೂ ಆರ್ಡರ್ನ ಇವಾಗ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇನ್ನೂ ಹೋಗಿ ಅವ್ರು ಆರ್ಡರ್ನ ಪಿಕ್ ಮಾಡ್ಕೊಂಡು ಅಲ್ಲಿಂದ ಅವ್ರು ಇಲ್ಲಿಗೆ ತೊಗೊಂಬರೋ ಅಷ್ಟೊತ್ತಿಗೆ ಬರ್ತಾರಾ? ನೋಡಿ ಇವಾಗ ತಾನೇ 7 ನಿಮಿಷ ತೋರಿಸ್ತಾ ಇತ್ತು, ಈಗ 11 ನಿಮಿಷ ತೋರಿಸ್ತಾ ಇದೆ. ಏನಪ್ಪ ಟೈಮ್ ಅಂತ ಕರೆಕ್ಟಾಗಿ ತೋರಿಸ್ತಾ ಇಲ್ಲ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ. ಬಟ್ ಸ್ವಿಗ್ಗಿ ಫುಡ್ಡಲ್ಲಿ ಏನು ಈ ಥರ ಪ್ರಾಬ್ಲಮ್ ಆಗಿಲ್ಲ. ಫಸ್ಟ್ ಟೈಮ್ ಇದು ಇನ್ಸ್ಟಾಮಾರ್ಟಲ್ಲಿ ಈ ಥರ ಫೇಸ್ ಮಾಡ್ತಾ ಇರೋದು. ನೋಡೋಣ ತಡ್ರಿ, ಅವ್ರು ಬರ್ತಿದ್ದಂಗೆ ಅವ್ರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡೋಣ. ಅವ್ರು ಏನಾದ್ರು ಕ್ಲೀನಾಗಿ ನೀಟಾಗಿ ಮಾತಾಡಿದ್ರೆ ತುಂಬ ಸಖತ್ತಾಗಿರುತ್ತೆ. ಬರಲಿ, ವೆಯ್ಟ್ ಮಾಡೋಣ. ಶೋಯಿನಿ ಏನಮ್ಮ, ಮನೆಗೆ ಹೋಗೋಣ? ಯಾಕೆ ಟೈಮ್ ಆಯಿತಾ? ತಡೆಯಮ್ಮ, ಇನ್ನೇನು ಬಂದುಬಿಡ್ತಾರೆ. ಅವಾಗಿಂದ ಸುಮ್ಮನೆ 5 ನಿಮಿಷ ಅಂತ ತೋರಿಸ್ತಾನೆ ಅವರೇ. ಇನ್ನೂ ಬರಲೇ ಇಲ್ಲ ಅವರು. ಇನ್ನೂ ಅಲ್ಲಿ ಇನ್ಸ್ಟಾಮಾರ್ಟ್ ಹತ್ರನೇ ಅವರು. ಇವಾಗ ಜಸ್ಟ್ ಇನ್ನೂ ಇನ್ಸ್ಟಾಮಾರ್ಟ್ ಬಿಟ್ಕೊತಾ ಇದ್ದಾರೆ. ಕಾಯ್ದು ವೆಯ್ಟ್ ಮಾಡಿ ಸಾಕಾಗೋಯ್ತು ಗೈಸ್. ಮನೇಲೇ ತರ್ಸೋಂಗಿದ್ರೆ ಮನೇಲೇ ಇರ್ತಾಯಿಲ್ವಲ್ಲ, ಏನು ಅಷ್ಟಾಗಿ ಕಾನ್ಸಂಟ್ರೇಷನ್ ಮಾಡ್ತಾ ಇರಲ್ಲ. ತಗೊಬರ್ತಾರೆ ಅಂತ ಅನ್ಬೋದಾಯಿತು. ಬಟ್ ಔಟ್ಸೈಡ್ ಬಂದಿರೋದ್ರಿಂದ ವೆಯ್ಟ್ ಮಾಡಬೇಕಲ್ಲ. ವೆಯ್ಟ್ ಮಾಡೋಂಥ ಪೇಷನ್ಸು ಇರಬೇಕು. ಅದಕ್ಕೋಸ್ಕರ ನೋಡಿ ವೆಯ್ಟ್ ಮಾಡಿ ಬೇಜಾರಾಗ್ತಾಯಿದೆ. ಇನ್ನೂ ಇವಾಗ ಟೌನಲ್ಲಿ ಸರ್ಕಲ್ ಹತ್ರ ಇದ್ದಾರೆ, ಬರ್ತಾಯಿದ್ದಾರೆ. ಬರಲಿ. ಇಲ್ಲಿ ಇನ್ನೊಂದು ಗಮನಿಸ್ಬೇಕು ನೀವು, ಇಲ್ಲಿ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ಸ್ ಏನೂ ಕೂಡ 1% ಕೂಡ ಲೇಟ್ ಇರಲ್ಲ. ಇಲ್ಲಿ ಮೇಯ್ನ್ ಲೇಟ್ ಮಾಡೋದೇ ಆರ್ಡರ್ ಅಸೈನ್ ಮಾಡೋರು.
ಆರ್ಡರ್ ಅಸೈನ್ ಮಾಡೋರು ಲೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಲೋಗೋ ಪಿಕಪ್ ಮಾಡ್ಕೊಂಡು ತಗೊಂಬರೋಕ್ಕೂ ಲೇಟ್ ಆಗುತ್ತೆ. ಈ ಕಸ್ಟಮರ್ ಏನು ಮಾಡ್ತಾರೆ ಅಂತಂದರೆ ಈಗ ವೆಯ್ಟ್ ಮಾಡ್ತಾ ಇರೋಂಥ ಪೇಷನ್ಸ್ ಇರಲ್ಲ, ಅವರು ಫ್ರಸ್ಟ್ರೇಷನ್ ಆಗೋಗ್ಬಿಟ್ಟಿರೋದ್ರೆ ಅವಾಗ ಏನು ಮಾಡ್ತಾರೆ ಅಂತಂದರೆ ತಗೊಂಬರೋಂಥ ಡೆಲಿವರಿ ಪಾರ್ಟ್ನರ್ನ ಕೇಳ್ತಾರೆ. ಈಗ ನಾನಲ್ಲಿ ಮೆಸೇಜ್ ಮಾಡೋಕ್ಕೆ ಟ್ರೈ ಮಾಡಿದೆ, ಏನಕ್ಕೆ ಲೇಟ್ ಆಗ್ತಾಯಿದೆ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಚಾಟ್ ನೋವು ಹೋದರೆ ಅವ್ರು ಏನು ಹೇಳ್ತಾ ಇಲ್ಲ, ಲೇಟ್ ಆಗ್ತಾಯಿದೆ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತಲೇ ಹೇಳ್ತಾರೆ. ಬಟ್ ಅವ್ರಿಗೆಲ್ಲೂ ಮಾತಾಡೋಕ್ಕಾಗಲ್ಲ ಕಸ್ಟಮರ್ಗೆ. ಏನು ಮಾಡ್ತಾರೆ ಅಂತಂದರೆ ಅವ್ರು ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರು ಇಲ್ಲ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರು ಈ ಥರ ಬಂದಂಥ ಟೈಮಲ್ಲಿ ಅವರು ಕೂಡ ಅವ್ರನ್ನೇ ಕೇಳ್ತಾರೆ, ಏನಕ್ಕೆ ಲೇಟ್ ಆಯಿತು ಅಂತ ಅವ್ರನ್ನೇ ಕೇಳ್ತಾರೆ. ಇದಕ್ಕೋಸ್ಕರನೇ ಸ್ವಿಗ್ಗಿ ಅಥವಾ ಝೊಮ್ಯಾಟೊದಲ್ಲಿ ಲೇಟ್ ಆದಂಥ ಟೈಮಲ್ಲಿ ಡೆಲಿವರಿ ಪಾರ್ಟ್ನರ್ಸ್ನೇ ಕೇಳೋದು. ಬ್ರೋ 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 ಇನ್ಸ್ಟಾಮಾರ್ಟಾ ಅಲ್ವಾ? ಸರಿ ಬೇರನ್ನ ಕರಿತಾ ಏನಲ್ಲ ಗಾಯ್ಸ್. ಅವರಲ್ಲಮ್ಮ ಇನ್ನೊಬ್ರು ಬಂದರು ತಡೆಯಮ್ಮ ಅವರು. ಬ್ರೋ ಇನ್ಸ್ಟಾಮಾರ್ಟೋ ಇನ್ಸ್ಟಾಮಾರ್ಟಿಂದ ಯಶವಂತ ಬ್ರೋ ಇನ್ಸ್ಟಾಮಾರ್ಟೇ ಮಾಡ್ತಾಯಿದ್ರೆ ಇಲ್ಲ ಸ್ವಿಗ್ಗಿನಾ? ಇನ್ಸ್ಟಾಮಾರ್ಟ್ ಅಷ್ಟೇನಾ? ಹಾಂ ಹೌದು. ಎಷ್ಟು ಕೊಡ್ತಾರೆ ಬ್ರೋ ಸ್ಯಾಲ್ರಿ ಇವಾಗ? 700 ರೂಪಾಯಿ ಪರ್ ಡೇ ಎಮ್ ಜಿ ಇದೆಯಾ? ಅದೇ 8 ಆರ್ಡ್ರ್ ಮಾಡಬೇಕಾ 5 ಆರ್ಡ್ರ್ ಮಾಡಬೇಕಾ? 5 ಆರ್ಡ್ರ್ 8 ಅವರ್ ಲಾಗಿನಾ? 5 ಆರ್ಡ್ರ್ ಬರ್ತಾವ ಬ್ರೋ? ಎಷ್ಟು ಜನ ಇದ್ದಾರೆ ಬ್ರೋ ಆಲ್ಮೋಸ್ಟ್ ಅಲ್ಲ ಇಲ್ಲಿ ಸ್ವಿಗ್ಗಿಲಿ ಇನ್ಸ್ಟಾಮಾರ್ಟಲ್ಲಿ ಕೆಲಸ ಮಾಡ್ತಾ ಇರೋದು? ನಿಮ್ದು ಕೊಡಿ, ನಿಮ್ಮದೇ ಸ್ಕ್ಯಾನರ್ ಇದು? $200 ಮಾಡಿ. ಹಾಂ ಬಂತಲ್ಲ ನಿಮಗೆ ತಾನೇ, ನಿಮ್ಮದೇ ಸ್ಕ್ಯಾನರ್ ಅದು? ಪರವಾಗಿಲ್ಲ, ಆರ್ಡರ್ಗಳು ಬರ್ತಾವ? 5 ಆರ್ಡರ್ ಕಂಪ್ಲೀಟ್ ಆಗುತ್ತಾ ಡೈಲಿ ಎಷ್ಟು ಮಾಡ್ತೀರಾ ಆರ್ಡರ್ಗಳು? ಅಲ್ಲ ಆರ್ಡರ್ ಎಷ್ಟು ಮಾಡ್ತೀರಾ ಮಿನಿಮಮ್ ನೀವು? 5 ಆರ್ಡರ್ ಅಷ್ಟೇನಾ? 5 ಆರ್ಡರ್ ಆದ್ಮೇಲೆ ಮನೆಗೆ ಹೋಗ್ಬೋದಾ ನಾವು? ಅಲ್ಲ ಲಾಗಿನ್ ಇಟ್ಕೊಂಡು ಮನೆಗೆ ಹೊರಟೋಗ್ಬೋದಲ್ಲ, ಹೋಗ್ಬೋದಾ? ಲಾಗಿನ್ ಇಟ್ಕೊಂಡು ಮನೆಗೆ ಹೊರಟೋಗ್ಬೋದಾ? ಅಲ್ಲ ನಾನು ಹೇಳೋದು, ನಾನು ಸ್ವಿಗ್ಗಿಲಿ ಮಾಡ್ಬೇಕಾದ್ರೆ ಹತ್ರ ಲಾಗಿನ್ ಇಟ್ಕೊಬೇಕು ಅಂದರೆ ಲಾಗಿನ್ ಅವ್ರು ಕೊಡ್ಬೋದಾಯ್ತಲ್ಲ, ಹತ್ರ ಕೊಡ್ಬೋದಾ ಅಂತ ಕೇಳಿದ್ದು. ಮಾಡ್ಬೋದಾ? ಸರಿ ಬ್ರೋ, ಥ್ಯಾಂಕ್ಸ್ ಬ್ರೋ. ಇಟ್ಕೊಂತೆ ಬನ್ನಿ ನೀನು ಬ್ರೋ. ಇದು 23 ಬ್ರೋ, ನಾನು ತಗೊಂಡು ಆಲೇ 1.5 ವರ್ಷ ಆಯಿತು. ಹಾಂ ಬ್ರೋ, ಲಾಗ್ ಮಾಡ್ತಿರ್ತೀನಿ ಗೈಸ್. ನೋಡಿ ಮಾತಾಡ್ಸೋಂಥ ಪ್ರಯತ್ನ ಮಾಡಿದ್ದೀನಿ, ಬಟ್ ಸೌಂಡು ಕೂಡ ತುಂಬ ಜಾಸ್ತಿ ಇದೆ. ಜೊತೆಯಲ್ಲಿ ನಮ್ಮ ಬೋರ್ಡನ್ನು ಅಷ್ಟೇ ನಮ್ಮ ಸುಮ್ಮನೆ ಇರೋದೇ ಇಲ್ಲ ಅಂತ ಮಾತಾಡ್ತಾನೆ ಇರುತ್ತೆ. ಟ್ರಾಫಿಕ್ಕು ಅಷ್ಟೇ ನೈಸ್ ತುಂಬ ಇದೆ, ಅದಕ್ಕಾಗಿ ಜಾಸ್ತಿ ಏನು ಮಾತಾಡ್ಸೋಕ್ಕಿಲ್ಲ. ಆದಷ್ಟು ಮಾತಾಡ್ಸಿದ್ದೀನಿ, ತಗೊಳ್ಳೋ ಅಷ್ಟು ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ. ಏನಪ್ಪ ಅಂತಂದರೆ ಅದೇ 5 ಆರ್ಡರ್ ಮಾಡಬೇಕು. 8 ಅವರ್ ಲಾಗಿನ್ ಕೊಟ್ಟರೆ 700 ರೂಪಾಯಿ ಎಮ್ ಜಿ ಬರುತ್ತೆ ಅವ್ರಿಗೆ. ಆಲ್ಮೋಸ್ಟ್ ಲಾಸ್ಟ್ ವೀಡಿಯೋದಲ್ಲೆಲ್ಲ ನಾವು ನಿಮಗೆ ತಿಳಿಸ್ಕೊಡ್ತೀನಿ ತುಮಕೂರಲ್ಲಿ ಇದೇ ಥರ ಎಮ್ ಜಿ ಇರೋದು ಅಂತ. ಈ ವಿಡಿಯೋ ಅಂತೂ ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಸ್ವಿಗ್ಗಿ, ಬ್ಲಿಂಕಿಟು ಮತ್ತು ಜೆಪ್ಟೋ 3 ಕೂಡ ಯಾವ್ದು ಫಾಸ್ಟಾಗಿ ಮಾಡುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ವಿಗ್ಗಿ ಅಂತೂ ಫುಲ್ ಲೇಟ್ ಬಿಡಿ, ಸ್ವಿಗ್ಗಿನ ಹಾಕೊಳೋದೇ ಬೇಡ, ಬರೀ ಜೆಪ್ಟೋ ಮತ್ತು ಬ್ಲಿಂಕಿಟ್ ಒಂದು ಸತಿ ಮಾಡೋಣ. ಬನ್ನಿ ಇವಾಗ ಸೀದಾ ಮನೆಗೆ ಹೋಗೋಣ.